ಪ್ರಿಯ ವೀಕ್ಷಕರೇ, KTN ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ಚಾಮರಾಜನಗರ ಸಮಾಜದ ಅತ್ಯಂತ ಘೋರ ಪಿಡುಗು ಅಂದರೆ ಅದು ಬಹಿಷ್ಕಾರ. ಇದು ಇನ್ನೂ ಕೂಡ ಗ್ರಾಮಾಂತರಗಳಲ್ಲಿ ಬದುಕಿದೆ. ಇದನ್ನು ಗ್ರಾಮಾಂತರ ಮುಖಂಡರುಗಳು ಹಾಗೂ ಯಜಮಾನರುಗಳು ಸದುಪಯೋಗ ಪಡೆದುಕೊಂಡು ಜನರನ್ನು ಕಿರುಕುಳ ನೀಡುವುದರಂತೂ ನಿರಂತರವಾಗಿ ನಡೆಸುತ್ತಿದ್ದಾರೆ. ಇದೇ ಒಂದು ಘಟನೆ ಚಾಮರಾಜನಗರ ತಾಲೂಕಿನ ಹರವೆ ಹೋಬಳಿ ಕೆಂಗಾಕಿ ಗ್ರಾಮದಲ್ಲಿ ನಡೆದಿದ್ದು, ಗ್ರಾಮದ ಯಜಮಾನರುಗಳು ಒಂದು ಕುಟುಂಬಕ್ಕೆ ಬಹಿಷ್ಕಾರ ಹಾಕಿ ಈ ಕುಟುಂಬದೊಂದಿಗೆ ಯಾವುದೇ ಕುಟುಂಬ ಆಗಲಿ ಯಾವುದೇ ರೀತಿಯ ಸಂಬಂಧ ಬೆಳೆಸಬಾರದು, ವ್ಯವಹಾರ ಮಾಡಬಾರದು, ಮಾತನಾಡಬಾರದು ಎಂದು ಕಟ್ಟುನಿಟ್ಟಿನಿಂದ ಸಾರಲಾಗಿದೆ. ಇದಕ್ಕೆ ಲಗಾಮ ಹಾಕುವವರು ಯಾರು ಎಂದು ಜನರಲ್ಲಿ ಪ್ರಶ್ನೆ ಉಂಟಾಗಿದೆ. ಜಮೀನು ಮಾರಾಟ ಮಾಡುವುದಿಲ್ಲ ಎಂಬ ಒಂದೇ ಒಂದು ಕಾರಣಕ್ಕೆ ಬಹಿಷ್ಕಾರ ಹಾಕುವ ಹಕ್ಕು ಗ್ರಾಮಸ್ಥರನ್ನು, ಮುಖಂಡರನ್ನು, ಯಜಮಾನರುಗಳನ್ನು ಕೊಟ್ಟಿರೋರು ಯಾರು? ಪ್ರಜಾಪ್ರಭುತ್ವದ ದೇಶದಲ್ಲಿ ಇದು ಎಂಥ ಪಿಡುಗು ಬೆಳೆಯುತ್ತಿರುವುದು ಗೊತ್ತಾಗಲಾರದು. ಬಹಿಷ್ಕಾರಕ್ಕೊಳಗಾದ ಕೆಂಗಾಕಿ ಗ್ರಾಮದ ಕಾಳೇಗೌಡ ಬಿನ್ ಜವನೇಗೌಡರವರಿಂದ ಮಾಹಿತಿ ಪಡೆಯೋಣ ಬನ್ನಿ. ಸಾಹೇಬರು ಮಾಡೋದು ನನ್ನ ಹೆಸರಿಗೆ ಇನ್ನೂ ಆಗಿಲ್ಲ ಸರ್. ಅದು ನಮ್ಮ ಅಣ್ಣ ಮಕ್ಕಳಿಗಿದೆ, ನಮ್ಮ ಅಣ್ಣಗಿದೆ, ನಮ್ಮ ಅಕ್ಕನಿಗಿದೆ, ನನ್ನ ತಾಯಿಗಿದೆ. ಇರೋದು 20 ಗುಂಟೆ ಜಮೀನಲ್ಲಿ ನಾನು ಕೋಬಿಡಿ ಏನು ಮಾಡೋದು ಸೈಟ ಚಿಕ್ಕಮದೇಗೌಡನು, ಸ್ವಾತಂತ್ರ್ಯ ಶಿವೇಗೌಡನು, ಕರಿಯಗೌಡ ಮಂಗ ಅವರು 7 ಗುಂಟೆ ಸೈಟ್ ಬಿಡು ಊರೊಟ್ಟಿಗೆ ಅಂತ ಹೇಳ್ತಾರೆ. ನಾಳೆ ಸಾಕು ಬಿಡಲಿ, ಇರೋದು 20 ಗುಂಟೆ ಮಾಡ್ಬಿಟ್ಟು ಜೀವನ ಏನು ಮಾಡೋಕೆ ಸರ್? ಒಂದು ಹೆಣ್ಣು ಒಂದು ಗಂಡಿರೋದು ನಂಗೆ ಜೀವನ ಏನು ಮಾಡೋಕ್ಕದ್ದು ಹೇಳಿ ಸರ್, ಹೇಳಿ ಜೀವನ ಹೇಳಿ. ಈಗ 50 ಎಕರೆ ಇದ್ದ ಸರ್ ಮಾಡೋಕೆ, ಇರೋದು 20 ಗುಂಟಲ್ಲಿ ಏನು ಮಾಡೋಕ್ಕದು? ಅದು ನನ್ನ ಹೆಸರಿಗಾಗಿಲ್ಲ, ಎಲ್ಲ ಜಂಟಿ ಕೂತದ. ಅವ್ರವ್ರು ಖಾತಾ ಮಾಡ್ಬೇಕು. ಇನ್ನೂ ಸರ್ ನಮ್ಮ ತಂದೆ ಅವರು ನಾವು ಹುಟ್ಟೈತಿಲ್ಲ. ಆಗ ನಮ್ಮ ತಾತ ಮಾಡಿದ ದರಖಾಸ್ತು ಕೊಟ್ಟು ಸಾಹೇಬ್ರು ಏನೋ ಮಾಡಿ ಏನೋ ಇಲ್ಲ ಅಂದ್ಬಿಟ್ಟು ಮಾಡಿದ್ದಾರೆ. ಅದರಲ್ಲಿ ಇವರು ನಾನು ಬಿಟ್ಬಿಟ್ಟಿನಿ, ಬಿಡುಗಡೆ ಮಾಡೀನಿ, ಅವ್ರಿಗೆ ಬಹಿಷ್ಕಾರ ಹಾಕಿನಿ ಅಂದ್ಬಿಟ್ಟು ಎಲ್ಲರೂ ಕಟ್ ಮಾಡ್ಕೊ ಬೆಂಕಿ ಬೀಸ್ನೀರು ಯಾರು ಕೊಡ್ತಾಯಿಲ್ಲ. ಯಜಮಾನ್ರು 5 ಜನ ಹೇಳ್ಬಿಟ್ಟು ಯಾಕೆ ಕೊಡ್ತಾಯಿಲ್ಲ ಬೆಂಕಿ ಬೀಸ್ನೀರು? ನನಗೆ ಕೆಟ್ಟವನ ಕಳ್ತನ ಮಾಡಿದಾನೆ, ಮೋಸ ಮಾಡಿದಾನೆ, ಏನು ಹೇಳಿ ಸರ್? ಎಲ್ಲ DC ಸಾಹೇಬರು, SV ಸಾಹೇಬ್ರು ಎಲ್ಲ ಮಾಡಲಿ, SV DC ಸಾಹೇಬ್ರೆಲ್ಲ ಬಂದು ಪ್ರೊಸೆಲ್ಲ ಮಾಡಲಿ. ನನಗೆ ಕಳ್ತನ ಮಾಡಿದಾನೆ, ಇನ್ನೊಬ್ರು ತಾವು ಚಿನ್ನ ಎತ್ಕೊಬೈನ ಕಳ್ತನ ಮೋಸ ಮಾಡಿ ಕಟ್ಲಿ ಗುಡ್ಡಕ್ಕಾಯ್ದಾನ. ನನಗೆ ಬಾತ್ರೂಮ್ ಕಟ್ಟಕ್ಕೆ ಕಾಸಿಲ್ಲ, ಜೀವನ ಮಾಡಿದ್ರು ಉಂಟು, ಜೀವನ ಮಾಡಿಲ್ಲ. ಇವರೆಲ್ಲ ಬಹಿಷ್ಕಾರ ಯಾಕೆ ಹಾಕಿದ್ರು ಸರ್? ನಂಗೆ ಬಹಿಷ್ಕಾರ ಉದ್ದೇಶ ಏನು? ಅದಕ್ಕೆ ನೀನು ಜಮೀನು ಬಿಡಲಿ ಅಂತ ಚಿಕ್ಕಮದೇಗೌಡಂದು, ಕರಿಯಗೌಡ ಮಂಗಂದು, ವಾಟರ್ಮೆನ್ ರಾಮೇಗೌಡಂದು, ಕುಣೇಕರೆ ಮಂಜುನಾಥಂದು, ಇವ್ರು 4 ಜನಂದು ಭಾರಿ ಯಜಮಾನ್ರು ಅಂದ್ಬಿಟ್ಟು ಭಾರಿ ದೂರಸ್ತು ಮಾಡ್ತಾ ಇದ್ರೆ ಸರ್ ಕೂಟೆಗೌಡರಲ್ಲಿ. ನಂಗೆ ಭಾರಿ ಇವರಿಂದ ನನ್ನ ಸಾವುಗೆ ಇವರೇ ಕಾರಣ, ಇನ್ನು ಯಾರೂ ಇಲ್ಲ. ನನ್ನ ಹೆಂಡತಿ ಮಕ್ಕಳು ಸಾವಿರ, ಇವ್ರು 4 ಜನ ಕಾರಣ ಸರ್. ಇವ್ರು ನಾನು ಸತ್ರವೇ ಇವರೇ ನಾನು ಹೊಡೆದಾಕೋರು, ಇವರೇ ಕಾರಣ. SV ಸಾಹೇಬ್ರು, DC ಸಾಹೇಬ್ರು, ಐ ಸಾಹೇಬ್ರು ಬೆಂಗಳೂರಿಂದಿವಿ. ಇವ್ರು ನಾನು ನಾನು ಸಾಯ್ಬೇಕಾರೆ ಇವರೇ ಕಾರಣ. ಬಿಡೋದು ಈಗ ಇವ್ರು ಯಜಮಾನ್ರು ಕೊಡೋದು ಯಾರು ಕೊಟ್ಟಿದ್ರು ಸರ್? ಸಾಹೇಬ್ರು ಕೊಟ್ಟಿದ್ದಾರೆ. ಯಾರು ಕೊಟ್ಟಿದ್ರು? ಇವ್ರು ಯಾಕೆ ಸರ್? ಇವ್ರು ಕೇಳ್ತಾರೆ ಯಾಕೆ ಬಹಿಷ್ಕಾರ ಹಾಕಿದ್ರು ಸರ್? 80 ಕೋಳಿ ಇವತ್ತು ಹೋಗಿರೋ ಸರ್, 80 ಕೋಳಿ ಯಾಕೆ ಕರ್ಕೋಗಿರು? ನಾನು ಕಳ್ತನ ಮಾಡಿದಾನ, ಒಬ್ರು ನಮ್ಮ ಚಿನ್ನ ಇಸ್ಕೊಬಂದಾನ, ಒಬ್ರಿಗೆ ಬೋದಿದಾನ. ಈ ಪಕ್ಕ ಅಕ್ಕ ಬಂದಲ್ಲ ಕೇಳಿ ಸರ್, ಯಾರು ಬೋಧನ ಕೇಳಿ ಸರ್, ಕೇಳ್ಬಿಟ್ಟು ಹೇಳಿ ಇಂಥದ್ದು ಬೋಧನ ಅಂತ ಹೇಳಿ ಸರ್. ನೀವು ಬಹಿಷ್ಕಾರ 70 ಕೋಳಿ ಹೋಗಿರೋ ಸಬ್ ಇನ್ಸ್ಪೆಕ್ಟರ್ ಇವ್ರಿಗೆ ರಕ್ಷಣೆ ಕೊಟ್ಟಿಲ್ಲ. ಒಟ್ಟಾರೆ ನಿಮಗೆ ನ್ಯಾಯ ದೊರಕಿಸ್ಕೊಂಡು ನಂಗೆ ನ್ಯಾಯ ಸಬ್ ಇನ್ಸ್ಪೆಕ್ಟರ್, ನಗರ ರೂರಲ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ನಂಗೆ ನ್ಯಾಯ ದೋರಿಸ್ಕೊಟ್ಟಿದ್ದಾರೆ. ಅದಕ್ಕೆ ಅವ್ರು ಮಾತಾಡಿ ನಾನು ಸಾಹೇಬ್ರ ಹತ್ರ ಹೋಗಿ ಮಾಡಬೇಕು. ಇವ್ರಿಗೆ ನಾಳಕ್ಕೆ ಇವ್ರ ಸಾಹೇಬ್ರ ಹತ್ರ ನಾನು ಹೋಗಿ ನ್ಯಾಯ ತಿರ್ಸ್ಲೇಬೇಕು. ಇವ್ರು ನಂಗೆ ಅವಮಾನ ಮಾಡಿ ರಕ್ಷಣೆ ಕೊಟ್ಟು ಬಹಿಷ್ಕಾರ ಹಾಕಿರೋ ಸಾಹೇಬ್ರು. ನಂಗೆ ಇವ್ರನ್ನ ಸಬ್ ಇನ್ಸ್ಪೆಕ್ಟರ್ ಬಂದು ಅರೆಸ್ಟ್ ಮಾಡಿ ಎಳ್ಕೋಬೇಕು. ನಾಳೆ ರೂರಲ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಇವ್ರಿಗೆ ಸಬ್ ಇನ್ಸ್ಪೆಕ್ಟರ್ ಮುಖಾಂತರ. ಇವ್ರು 4 ಜನ ಭಾರಿ ದುರಂಕಾರ ಮಾಡ್ತಾಯಿದ್ದಾರೆ ಸರ್ ಊರಲ್ಲಿ. ಎಲ್ಲರೂ ಕೈಲಾದ್ರೂ ಎತ್ಕೊ ಹೋಗ್ತಾರೆ ಸರ್.